ಕಾರ್ಯಕ್ರಮಕ್ಕಾಗಿ ನೇಮಕಗೊಂಡು ಸದನದಲ್ಲಿ ಉಪಸ್ಥಿತರಿರುವ ಮಂತ್ರಿಗಳಿಗೆ ಹಾಗೂ ವಿರೋಧ ಪಕ್ಷದವರಿಗೆ ಪ್ರಮಾಣ ವಚನ ಬೋಧಿಸುವ ಕಾರ್ಯಕ್ರಮ ನಡೆಸಿಕೊಡುವವರು ರಾಜ್ಯಪಾಲರಾದ ಶಾಲಾ ಮುಖ್ಯೋಪಾಧ್ಯಾಯಿನಿಯರು. ಅವರ ಜವಾಬ್ದಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿಯಾಗಿರುವ ನಮ್ಮ ಶಾಲೆಯ ಶಿಕ್ಷಕಿ ಶ್ರೀಮತಿ ನಳಿನಾಕ್ಷಿ ಮೇಡಮ್. ಮಂತ್ರಿಮಂಡಲಕ್ಕೆ ಜವಾಬ್ದಾರಿಗಳ ಹಂಚಿಕೆಯ ಪಟ್ಟಿ. ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಜವಾಬ್ದಾರಿಗಳು ಅಂತೇಳಿ ಎಲ್ಲ ಮಂತ್ರಿಗಳ ಜವಾಬ್ದಾರಿಗಳ ಉಸ್ತುವಾರಿ, ಅಸೆಂಬ್ಲಿ ಜವಾಬ್ದಾರಿ, ಶೈಕ್ಷಣಿಕ ಪರಿಸರದಲ್ಲಿ ಯಾವುದೇ ರೀತಿಯ ತೊಂದರೆಗಳಾದಾಗ ಮುಖ್ಯ ಶಿಕ್ಷಕರ ಗಮನಕ್ಕೆ ತರುವುದು, ಜೊತೆಗೆ ನೀಡಿದ ಖಾತೆಯ ಜವಾಬ್ದಾರಿ ನಿರ್ವಹಿಸುವುದು. ಮುಖ್ಯಮಂತ್ರಿಯ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ನೋಡಿಕೊಳ್ಳುವ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವುದು, ಎಲ್ಲ ಕೆಲಸಗಳಲ್ಲಿ ಮುಖ್ಯಮಂತ್ರಿಗೆ ಸಹಕರಿಸುವುದು, ಜೊತೆಗೆ ನೀಡಿದ ಖಾತೆಯ ಜವಾಬ್ದಾರಿ ನಿರ್ವಹಿಸುವುದು. ಗೃಹ ಮಂತ್ರಿ ಶಾಲೆಯ ಗೇಟ್, ಕೊಠಡಿಗಳ ಬಾಗಿಲು ತೆರೆಯುವುದು, ಮುಚ್ಚುವುದು, ಸರಿಯಾದ ಸಮಯಕ್ಕೆ ಬೆಲ್ ಕೊಡುವುದು, ಶಾಲೆಯಲ್ಲಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಶಿಸ್ತನ್ನು ನಿಭಾಯಿಸುವುದು, ಸಂಸತ್ತಿನ ಸಭೆಯ ದಿನಾಂಕ ಪ್ರಕಟಿಸುವುದು. ಶಿಕ್ಷಣ ಮಂತ್ರಿ ಅಟೆಂಡೆನ್ಸ್ ಪುಸ್ತಕ ತರಗತಿಗಳಿಗೆ ತಲುಪಿಸುವ ಮತ್ತು ಮರಳಿ ತರುವುದು ಗ್ರಂಥಾಲಯದ ಜವಾಬ್ದಾರಿ, ಓದುವ ಮೂಲೆಯ ಜವಾಬ್ದಾರಿ. ವಾರ್ತಾ ಮಂತ್ರಿ ದಿನಪತ್ರಿಕೆ, ಅಸೆಂಬ್ಲಿಯಲ್ಲಿ ಪುಸ್ತಕ ಪರಿಚಯ, ನಿತ್ಯ ಪಂಚಾಂಗ ಬರೆಯುವುದು, ಸಮೃದ್ಧಿ ಪತ್ರಿಕೆಯ ಜವಾಬ್ದಾರಿಗಳನ್ನು ನಿರ್ವಹಿಸುವುದು. ಸಾಂಸ್ಕೃತಿಕ ಮಂತ್ರಿ ಎಲ್ಲ ಕಾರ್ಯಕ್ರಮಗಳ ಸ್ಟೇಜ್ ಮ್ಯಾನೇಜ್ಮೆಂಟ್, ಮೈಕ್ ಸೆಟ್ ಮಾಡುವುದು, ಎಲ್ಲ ತರಗತಿಯ ಮಕ್ಕಳು ಸರಿಯಾಗಿ ಭಾಗವಹಿಸುವಂತೆ ನೋಡಿಕೊಳ್ಳುವುದು. ಸ್ವಚ್ಛತಾ ಮಂತ್ರಿ ಶಾಲಾ ಮೈದಾನ, ಸ್ಟಾಫ್ ರೂಮ್, ತರಗತಿ ಕೋಣೆಗಳು, ಮೂತ್ರಾಲಯಗಳು, ಶಾಲೆಯ ಆವರಣ ಗೋಡೆಯ 2 ಬದಿಗಳ ಸ್ವಚ್ಛತೆಯನ್ನು ನೋಡಿಕೊಳ್ಳುವುದು. ಆಹಾರ ಮಂತ್ರಿ ಬಿಸಿಯೂಟಕ್ಕೆ ಸಹಕರಿಸುವುದು, ತರಕಾರಿ ಕೊಡುವುದು, ಬಿಸಿಯೂಟದವರಿಗೆ ಮಕ್ಕಳ ಲೆಕ್ಕ ಕೊಡುವುದು, ಇದನ್ನು ಶಿಕ್ಷಣ ಮಂತ್ರಿಯೊಂದಿಗೆ ಸೇರಿ ನಿರ್ವಹಿಸುವುದು. ಕ್ರೀಡಾ ಮಂತ್ರಿ ಆಟದ ವಸ್ತುಗಳನ್ನು ಮಕ್ಕಳಿಗೆ ನೀಡುವ ಮತ್ತು ಮರಳಿ ತಂದು ಇಡುವ ಜವಾಬ್ದಾರಿ ನಿರ್ವಹಿಸುವುದು. ಆಟದ ಗ್ರೌಂಡ್ಗಳು. ಕೃಷಿ ಮತ್ತು ನೀರಾವರಿ ಕಚ್ಚೆ ಮತ್ತು ನೀರಾವರಿಗೆ ಮಂತ್ರಿಗಳು ಆವರಣದಲ್ಲಿರುವ ಎಲ್ಲ ಗಿಡಗಳಿಗೆ ನೀರು ಹಾಕುವುದು, ಗೊಬ್ಬರ ಹಾಕುವುದು, ಕಸ ಕೀಳುವುದು ಮತ್ತು ಸಸಿಗಳನ್ನು ನೆಡುವುದು, ತರಕಾರಿ ತೋಟದ ಜವಾಬ್ದಾರಿ ಇತ್ಯಾದಿ. ಪ್ರತಿದಿನ ಮೋಟಾರ್ ಆನ್ ಆಫ್ ಮಾಡುವುದು. ವಿರೋಧ ಪಕ್ಷದ ನಾಯಕ ಆಡಳಿತ ಪಕ್ಷದ ಎಲ್ಲ ಲೋಪದೋಷಗಳನ್ನು ಪ್ರಶ್ನೆ ಮಾಡುವುದು,
ಜವಾಬ್ದಾರಿಗಳಲ್ಲಿ ವೈಫಲ್ಯಗಳು ಕಂಡುಬಂದರೆ ಸಂಸತ್ ಸಭೆಯಲ್ಲಿ ಬಹಿರಂಗವಾಗಿ ವಿರೋಧಿಸುವುದು, ಶಾಲೆಯ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುವ ಬಗ್ಗೆ ಹಾಗೆ ನೋಡಿಕೊಳ್ಳುವುದು ಹಾಗೂ ಸಹಕರಿಸುವುದು. ಸಭಾಧ್ಯಕ್ಷರು ಸಂಸತ್ ಸಭೆಯು ಶಾಂತ ರೀತಿಯಿಂದ ನಡೆಯುವಂತೆ ನೋಡಿಕೊಳ್ಳುವುದು, ಆಡಳಿತ ಪಕ್ಷದವರಿಗೆ ವಿರೋಧ ಪಕ್ಷದವರಿಗೆ ಅಭಿಪ್ರಾಯ ಸೂಚಿಸಲು ಸಮಯಾವಕಾಶ ಮಾಡಿಕೊಡುವುದು, ಸಂಸತ್ತಿನಲ್ಲಿ ಯಾವುದೇ ಗೊಂದಲಗಳಾಗದಂತೆ ಕ್ರಮ ಕೈಗೊಳ್ಳುವುದು, ಸಂಸತ್ತಿನ ವರದಿ ಕೊಡುವುದು. ಆರೋಗ್ಯ ಮಂತ್ರಿ ಮಕ್ಕಳಿಗೆ ಮಾತ್ರೆಗಳನ್ನು ನೀಡುವುದು, ಉಗುರು ತೆಗೆಯುವುದು, ತಲೆಬಾಚುವುದು, ಒಗೆದು ಹಾಕಿದ ಸ್ವಚ್ಛ